ಇವತ್ತಿನ ವಿಡಿಯೋದಲ್ಲಿ ನಾನಿಲ್ಲಿ ತೋರಿಸ್ತಿರೋ ಅಂಥ ಬಳೆ, ತೆಂಗಿನಕಾಯಿ, ಹೂವು ಇದೆಲ್ಲ ನೋಡಿದ್ರೆ ಇದು ಯಾವ ದೇವಸ್ಥಾನ ಅಂತ ನಿಮಗೂ ಕೂಡ ಗೊತ್ತಾಗಿರುತ್ತೆ ಅಲ್ವಾ. ನಾನು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಕೂಡ ಒಂದ್ಸಲ ಆದ್ರೂ ಬಂದ್ಬಿಟ್ಟು ಹೋಗ್ತೀನಿ. ನಾನು ಇದನ್ನು ಅಭ್ಯಾಸವನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏಕೆಂದರೆ ಇವಾಗ ನಾವು ಪ್ರತಿ ವರ್ಷಕ್ಕೊಂದ್ಸಲ ಆದರೂ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೀವಿ. ಅದೇ ರೀತಿಯೇ ಈ ದೇವಸ್ಥಾನಕ್ಕೂ ಕೂಡ ನಾನು ಪ್ರತಿ ವರ್ಷವೂ ಆ ಒಂದು ಅಭ್ಯಾಸವನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ದೇವಸ್ಥಾನ ಯಾವುದು ಅಂತ ನಿಮ್ಗಾಗಲೇ ಈಗ ಗೊತ್ತಾಗಿರುತ್ತೆ. ಆ ದೇವಸ್ಥಾನ ಯಾವುದು ಅಂತ ಅಂದರೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಹಣದ ಸಮಸ್ಯೆಗೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ನಾನು ತುಂಬ ಸಲ ಈ ದೇವಸ್ಥಾನ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ. ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಉಪಯೋಗ ಆಗಲಿ ಅಂತ ಕೂಡ ಮತ್ತೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ವರ್ಷಕ್ಕೊಂದ್ಸಲ ಆದ್ರೂ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತುಂಬಾ ನಿಮಗೆ ಆರ್ಥಿಕವಾಗಿ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ನೀವು ಮನೆ ದೇವ್ರಿಗೆ ವರ್ಷಕ್ಕೊಂದ್ಸಲಿ ಹೋಗ್ತೀರಾ ಅಲ್ವಾ, ಅದೇ ರೀತಿಯೇ ವರ್ಷಕ್ಕೊಂದೇ ಒಂದ್ಸಲಿ ಈ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡಿ. ಸಾಲದ ಸಮಸ್ಯೆನೇ ಇರ್ಬೋದು ಅಥವಾ ಯಾವುದೇ ರೀತಿಯ ಹಣದ ಸಮಸ್ಯೆ ಇದ್ದಾಗ ಪ್ರತಿ ವರ್ಷಕ್ಕೊಂದ್ಸಲಿ ಈ ದೇವಸ್ಥಾನಕ್ಕೆ ಅಂದರೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದುಬಿಟ್ಟು ದೇವಿಯ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿ ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿ ವರ್ಷಕ್ಕೊಂದ್ಸಲ ಆದರೂ ದೇವಸ್ಥಾನಕ್ಕೆ ಅಂದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರಿ. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಏನೇ ಇರ್ಬೋದು ಅದರಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಅಂದರೆ ಏನು ಹಣದ ಸಮಸ್ಯೆ ಇರುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಸಾಲದ ಸಮಸ್ಯೆ ಜಾಸ್ತಿ ಇದೆ ಅಂತ ಅಂದಾಗ, ಸಾಲದಿಂದ ಋಣಮುಕ್ತಿ ಆಗಬೇಕು ಬೇಗನೆ ಅಂತ ಅಂದಾಗ ಪ್ರತಿ ವರ್ಷಕ್ಕೊಂದ್ಸಲ ಆದ್ರೂ ದೇವಸ್ಥಾನಕ್ಕೆ ಬಂದು ಅಂದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ಹೋಗಿ. ಆಮೇಲೆ ನಿಮಗೆ ಬದಲಾವಣೆಗಳು ಕಾಣಿಸ್ತಾ ಹೋಗುತ್ತೆ. ಅಂದರೆ ಬೇಗನೆ ಸಾಲದ ಸಮಸ್ಯೆ ನಿವಾರಣೆ ಆಗ್ತಾ ಹೋಗುತ್ತೆ. ಬರೀ ಸಾಲದ ಸಮಸ್ಯೆ ಅಂತಲೇ ಅಲ್ಲ, ಯಾರಿಗಾರು ಕಂಕಣ ಭಾಗ್ಯ ಇನ್ನೂ ಕೂಡಿ ಬಂದಿಲ್ಲ ಅಂತ ಅಂದರೆ ಅಥವಾ ಸಂತಾನ ಫಲಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರೆ ಅಂಥವರು ಕೂಡ ಈ ರೀತಿ ಮಾಡ್ತಾ ಬನ್ನಿ. ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂದರೆ ಈ ದೇವಸ್ಥಾನದಲ್ಲಿ ಕರಿಮಣಿ ಕೊಡ್ತಾರೆ. ಕರಿಮಣಿನ ಮನೆಗೆ ತಂದಾದಮೇಲೆ ಅಂದರೆ ಅವ್ರು ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ಮನೆಗೆ ತಂದುಬಿಟ್ಟು ನೀವು ಪೂಜೆ ಮಾಡ್ತಾ ಬರಬೇಕು. ಆಗ ನಿಮಗೆ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ನಾನು ಹೋದ ವರ್ಷ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಾಗ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಇವಾಗ ಅದೆಲ್ಲ ಮುಗ್ದಿದೆ. ದೇವಸ್ಥಾನ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ತುಂಬಾ ಚೆನ್ನಾಗಿದೆ. ಇವತ್ತು ಭಾನುವಾರ. ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಅಂದರೆ 4 ಗಂಟೆಗೆ ಎದ್ಬಿಟ್ಟು ಬಾಗಿಲು ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಆಮೇಲೆ ಮನೆಯೆಲ್ಲ ಗುಡಿಸಿ ಒರೆಸಿ ಆಮೇಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಅದಕ್ಕೋಸ್ಕರ ಸೀರೆನೇ ಉಟ್ಕೊಂಡಿದ್ದೆ. ಸೀರೆ ಉಟ್ಕೊಂಡ್ಬಿಟ್ಟು ಆಮೇಲೆ ನಾನು ದೇವ್ರ ಪೂಜೆನೆಲ್ಲ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ಮನೆ ಬಿಟ್ಟಾಗ 6 ಗಂಟೆ ಆಗಿತ್ತು. ಆದರೆ ದೇವಸ್ಥಾನ ತಲುಪಿದಾಗ ನಾವು 9 ಗಂಟೆ 30 ನಿಮಿಷ ಆಗಿತ್ತು. ಜಾಸ್ತಿ ಜನ ಅಂತೂ ಏನೂ ಇರಲಿಲ್ಲ. ದೇವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಕಣ್ಣು ತುಂಬ ಒಂದು 10 ನಿಮಿಷ ನಮಗೆ ನೋಡೋ ಭಾಗ್ಯ ಸಿಕ್ತು. ನನಗಂತೂ ತುಂಬಾ ಖುಷಿ ಆಯಿತು. ಆದರೆ ಅಲ್ಲಿ ಒಳಗಡೆ ಫೋಟೋ ಅಲೋ ಇಲ್ಲ, ಅಂದರೆ ಕ್ಯಾಮ್ರಾ ಅಲೋ ಇಲ್ಲ. ಅದಕ್ಕೋಸ್ಕರ ನಾನು ಹೊರಗಡೆ ಬಂದುಬಿಟ್ಟು ನಿಮಗೆ ಸ್ವಲ್ಪ ತೋರಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು ಅಲ್ಲಿ ದೇವರು ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಆದರೆ ದೇವಿ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟೂ ಚೆನ್ನಾಗಿದ್ರು. ನನಗಂತೂ ಆ ಮಹಾಲಕ್ಷ್ಮಿ ದೇವಿಯನ್ನು ನೋಡಿದಾಗ ಹೊರಗಡೆ ಬರೋದಕ್ಕೆ ಇಷ್ಟ ಆಗಲಿಲ್ಲ. ಅಷ್ಟು ಇನ್ನೂ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಕಣ್ಣು ತುಂಬ ನೋಡಿದ್ವಿ. ಏನೇ ಹೇಳಿ ನೀವೆಷ್ಟೇ ನೋಡಿದ್ರೂ ಕೂಡ ಆ ತಾಯಿಯನ್ನು ಇನ್ನೂ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಪೂಜೆ ಮಾಡಿಸ್ಕೊಂಡು ದೇವಿ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡ್ಬಿಟ್ಟು ಆಮೇಲೆ ಹೊರಗಡೆ ಬಂದುಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಒಳಗಡೆ ಎಲ್ಲ ಕಡೆ ಬೋರ್ಡ್ಗಳನ್ನ ಹಾಕಿದ್ದಾರೆ, ಎಲ್ಲೂ ಕೂಡ ಕ್ಯಾಮ್ರಾವನ್ನು ಯೂಸ್ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ನಾನು ಹೊರಗಡೆಯಿಂದನೇ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆ ಆಗಿರ್ಬೋದು ಅಥವಾ ದೇವಸ್ಥಾನದ ಹೊರಗಡೆನೇ ಆಗಿರ್ಬೋದು, ನೀವೆಷ್ಟು ನೋಡಿದ್ರೂ ಕೂಡ ಸಾಲದು. ಈಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ದಾರಿ. ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಕೈಕಾಲು ತೊಳ್ಕೊಂಡು ಹೋಗಬೇಕು. ಕೈಕಾಲು ತೊಳ್ಕೊಂಡಾದ್ಮೇಲೆ ನೀವು ಅಲ್ಲೇ ತೆಂಗಿನಕಾಯಿನ ಹೊಡ್ಕೊಂಬಿಡಿ. ಅಲ್ಲಿ ಪಕ್ಕದಲ್ಲೇ ತೆಂಗಿನಕಾಯಿ ಹೊಡೆಯುವ ಜಾಗ ಅಂತ ಹಾಕಿರ್ತಾರೆ. ಅಲ್ಲಿ ನೀವು ತೆಂಗಿನಕಾಯಿನ ತೊಗೊಂಡೋಗಿದ್ರೆ ಅಂದರೆ ಪೂಜೆ ಮಾಡಿಸೋದಕ್ಕೆ ತೆಂಗಿನಕಾಯಿ ತೊಗೊಂಡೋಗಿದ್ರೆ ನೀವು ಅಲ್ಲೇ ತೆಂಗಿನಕಾಯಿನ ನೀವೇ ಹೊಡ್ಕೋಬೇಕು. ನೀವು ಕೈಕಾಲು ತೊಳ್ಕೊಂಬಿಟ್ಟು ಆಮೇಲೆ ತೆಂಗಿನಕಾಯಿನ ಹೊಡ್ಕೊಂಬಿಟ್ಟು ಆಮೇಲೆ ಈಗ ನಾನು ತೋರಿಸ್ತಿದ್ದೀನಲ್ಲ ಇಲ್ಲಿ ನೀವು ಒಳಗಡೆ ಹೋಗಬೇಕು. ದೇವಸ್ಥಾನದ ಒಳಗಡೆ ದೇವಿ ದರ್ಶನವನ್ನು ಕಣ್ತುಂಬ ನೋಡಿದಾಯಿತು. ಇವಾಗ ಪ್ರದಕ್ಷಿಣೆ ಹಾಕೋಣ ಅಂದ್ಬಿಟ್ಟು ಈ ಕಡೆ ಬರ್ತಾ ಇದ್ದೀವಿ.
ನೋಡಿ ಇವಾಗ ದೇವಸ್ಥಾನದ ಹೊರಗಡೆ ಈ ರೀತಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕಂತೂ. ಪ್ರದಕ್ಷಿಣೆ ಮುಗಿತು. ಇವಾಗ ದೇವಸ್ಥಾನದ ಎದುರುಗಡೆನೆ ನವಗ್ರಹ ಆಲಯ ಇದೆ. ಆಮೇಲೆ ಇದ್ರ ಪಕ್ಕದಲ್ಲೇ ಪ್ರಸನ್ನಾಂಜನೇಯ ದೇವಸ್ಥಾನ ಇದೆ. ಬನ್ನಿ ಇವಾಗ ಆಂಜನೇಯ ದರ್ಶನ ಮಾಡೋಣ. मनोजवं मारुततुल्यवेगं जितेन्द्रियं बुद्धिमता वरिष्ठं वातात्मजं वानरयूतमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ನಮ್ಮ ಬಜರಂಗಿ ದರ್ಶನ ಕೂಡ ಆದಮೇಲೆ ಇವಾಗ ಮಾತೆ ಕಮಲಮ್ಮನವರ ಮೂಲ ಬೃಂದಾವನದ ಹತ್ತಿರ ಬಂದಿದ್ದೀನಿ. ಆಗಲೇ ಹೇಳ್ದಂಗೆ ಯಾರಿಗೆ ಕಂಕಣ ಭಾಗ್ಯ ಇನ್ನೂ ಕೂಡ್ ಬಂದಿಲ್ಲ ಅಂಥವರು ಇಲ್ಲಿ ಅಂದರೆ ಮಾತೆ ಕಮಲಮ್ಮನವರ ಮೂಲ ಬೃಂದಾವನದ ಹತ್ತಿರ ಬಂದರೆ ಅಲ್ಲಿ ನಿಮಗೆ ಉಚಿತವಾಗಿ ಕರಿಮಣಿಯನ್ನು ಕೊಡ್ತಾರೆ. ನೋಡಿ ಇಲ್ಲಿ ನೀವು ಬೋರ್ಡ್ ನೋಡ್ತಿದ್ದೀರಲ್ವಾ, ಇಲ್ಲಿ ಅವರೇ ಹಾಕಿದ್ದಾರೆ. ಮಾತೆ ಕಮಲಮ್ಮನವರ ಮೂಲ ಬೃಂದಾವನದಲ್ಲಿ ಬೇರೆ ರೀತಿಯ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಲ್ಲಿ ಪುರೋಹಿತರುಗಳಿರ್ತಾರೆ. ನೀವು ಅಲ್ಲಿ ಹೇಳ್ಕೊಂಡ್ರೆ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಅವರು ಹೇಳ್ತಾರೆ. ಈಗ ನಾವು ಮಾತೆ ಕಮಲಮ್ಮನವರ ಮೂಲ ಬೃಂದಾವನದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಮಾತೆ ಕಮಲಮ್ಮನವರ ಮೂಲ ಬೃಂದಾವನ. ಇಲ್ಲೇ ನಿಮಗೆ ಕಂಕಣ ಭಾಗ್ಯಕ್ಕೆ ಕರಿಮಣಿ ಕೊಡುವಂಥದ್ದು. ಮದುವೆ ಆಗದೇ ಇರೋ ಹೆಣ್ಮಕ್ಳಿಗೆ ಕೆಂಪು ದಾರವನ್ನು ಕೊಡ್ತಾರೆ, ಮತ್ತು ಮದುವೆ ಆಗಿರೋರಿಗೆ ಅರಿಶಿನ ದಾರವನ್ನು ಕೊಡ್ತಾರೆ. ಮದುವೆ ಆಗಿರೋರಿಗೆ ಅರಿಶಿನ ದಾರವನ್ನು ಕೊಟ್ಟಾಗ ಅವರು ತಮ್ಮ ಪತಿಯ ಹತ್ರನೇ ಅರಿಶಿನ ದಾರವನ್ನು ಕಟ್ಟಿಸ್ಕೋಬೇಕು. ಇನ್ನು ಮದುವೆ ಆಗದಿರೋರು ಕೈಗೆ ಕಟ್ಕೋಬೋದು ಆ ದಾರವನ್ನು. ನೀವು ಇಲ್ಲಿಂದ ಕರಿಮಣಿ ತೊಗೊಂಡಾಗ ಅವರು ಹೇಳ್ಕೊಡ್ತಾರೆ ನಿಮಗೆ ಯಾವ ರೀತಿ ಮನೆಗೆ ತೊಗೊಂಡು ಹೋಗ್ಬಿಟ್ಟು ನೀವು ಪೂಜೆ ಮಾಡಬೇಕು ಅಂತ. ಅವರು ಯಾವ ರೀತಿ ಹೇಳ್ಕೊಡ್ತಾರೋ ಆ ರೀತಿ ಮನೆಗೆ ತೊಗೊಂಡು ಹೋಗ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೇಕಾಗತ್ತೆ. ನಲ್ಲಿ ಕರಿಮಣಿ ತೊಗೊಂಡೋಗ್ಬಿಟ್ಟು ನೀವು ಮನೆಗೆ ಹೋದ್ಮೇಲೆ ನೀವು ವ್ರತವನ್ನು ಮಾಡಿದ್ಮೇಲೆ ಖಂಡಿತವಾಗ್ಲೂ ಕಂಕಣ ಭಾಗ್ಯ ಬೇಗನೆ ಕೂಡಿ ಬಂದೇ ಬರುತ್ತೆ. ಎಷ್ಟೋ ಜನ ಮದುವೆ ಸೆಟ್ ಆದಮೇಲೆ ಈ ದೇವಸ್ಥಾನದಲ್ಲೇ ಮದುವೆನ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಅರಸ್ಕೊಂಡಿರ್ತಾರೆ, ಅಂದರೆ ಅರ್ಕೆಯನ್ನು ಮಾಡ್ಕೊಂಡಿರ್ತಾರೆ. ಏನಾದರೂ ನಮಗೆ ಕಂಕಣ ಭಾಗ್ಯ ಬೇಗ ಕೂಡಿ ಬಂದರೆ ನಾವು ಇದೇ ದೇವಸ್ಥಾನದಲ್ಲೇ ಮದುವೆ ಮಾಡ್ಕೊತೀವಿ ಅಂತ. ಇವಾಗ ಎಲ್ಲ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇವಾಗ ಪ್ರಸಾದವನ್ನು ತಿನ್ನೋಣ ಅಂತ ಇಲ್ಲಿಗೆ ಬರ್ತಾ ಇದ್ದೀವಿ. ಹೊಸೊಬ್ಬರು ಏನಾದರೂ ಮೊದಲನೇ ವರ್ಷ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಏನೂ ಕನ್ಫ್ಯೂಷನ್ ಆಗೋದಿಲ್ಲ. ಎಲ್ಲನೂ ಕೂಡ ಈ ರೀತಿ ಬೋರ್ಡ್ಗಳನ್ನ ಹಾಕಿದರೆ ತುಂಬಾ ಸುಲಭವಾಗಿ ದೇವಸ್ಥಾನವನ್ನು ನೋಡ್ಕೊಂಡು ಬರ್ಬೋದು. ಊಟ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಸ್ಟ್ಯಾಂಡ್ನಲ್ಲಿ ತಟ್ಟೆ ಮತ್ತು ಲೋಟ ಇಟ್ಟಿರ್ತಾರೆ, ಅದನ್ನು ನಾವು ತೊಗೊಂಡು ಹೋಗಬೇಕು. ಈ ಜಾಗ ಬಂದು ಅಡುಗೆ ಮಾಡುವಂಥ ಜಾಗ. ಅಮ್ಮನವರ ಪ್ರಸಾದ ಬಂದು ಸಿಹಿ ಪೊಂಗಲ್ಲು ಮತ್ತು ಹೆಸರುಬೇಳೆ ಕೋಸಂಬರಿ ಕೊಟ್ಟರು ಮೊದಲು. ಅದಾದಮೇಲೆ ಅನ್ನ ಸಾರು, ಅನ್ನ ಮಜ್ಜಿಗೆ ಕೊಡ್ತಾರೆ. ಪ್ರಸಾದವನ್ನು ಸ್ವೀಕರಿಸಿದ್ದಾದಮೇಲೆ ಈ ತಟ್ಟೆ ಮತ್ತು ಲೋಟವನ್ನು ನಾವೇ ತೊಳೆದುಬಿಟ್ಟು ಆ ಸ್ಟ್ಯಾಂಡ್ನಲ್ಲಿ ಇಡಬೇಕು. ಪ್ರಸಾದವನ್ನು ಸ್ವೀಕರಿಸಿದ್ದಾದಮೇಲೆ ವಾಪಸ್ ಬರುವಂಥ ಸಮಯದಲ್ಲಿ ನೋಡಿ ಇಲ್ಲಿ ಗಣೇಶನನ್ನು ಕೂರಿಸಿದ್ರು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಗೌರಿ ಗಣೇಶ ಸುತ್ತಲೂ ಕೂಡ ಅಲಂಕಾರ ಯಾವ ರೀತಿ ಮಾಡಿದ್ರು ಅಂದರೆ ಇದು ಮುತುಕದ ಎಲೆಯಲ್ಲಿ ಅಲಂಕಾರವನ್ನು ಮಾಡಿದರು. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಮುತುಕದ ಎಲೆಯಲ್ಲಿ ಅಲಂಕಾರವನ್ನು ಮಾಡಿರೋದು. ಮೇಲೆ ಕೂಡ ಮುತುಕದ ಎಲೆ ಮತ್ತು ಮುತುಕದ ಬೌಲು ಅದರಲ್ಲಿ ಕೂಡ ಅಲಂಕಾರವನ್ನು ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಮೋಸ್ಟ್ಲಿ ಇದು ಆಲ್ರೆಡಿ ಗಣೇಶನನ್ನು ಕೂರಿಸಿರುವಂಥದ್ದು. ಯಾಕೆಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ಮುತುಕದ ಎಲೆ ಒಂದೊಂದು ಹಸಿರಾಗಿ ಕಾಣಿಸ್ತಾ ಇದೆ, ಇನ್ನೆಲ್ಲನೂ ಕೂಡ ಒಣಗಿರೋ ಥರ ಮುತುಕದ ಎಲೆ ಇದೆ. ನಾನು ಇದೇ ಮೊದಲನೇ ಸಲ ಈ ರೀತಿ ಅಲಂಕಾರವನ್ನು ಮಾಡಿರೋದು ನೋಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.
ಈ ಥರನೂ ಅಲಂಕಾರವನ್ನು ಮಾಡ್ಬೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಾಳೆ ಎಲೆನಲ್ಲಿ ಡೆಕೋರೇಟ್ ಮಾಡಿರೋದನ್ನ ನಾನು ನೋಡಿದ್ದೀನಿ, ನಾನು ಕೂಡ ಮಾಡಿದ್ದೀನಿ. ಆದರೆ ಮುದುಕದ ಎಲೆನಲ್ಲೂ ಈ ರೀತಿ ಅಲಂಕಾರವನ್ನು ಮಾಡ್ಬೋದು ಅನ್ನೋ ಒಂದು ಐಡಿಯಾ ನನಗೂ ಕೂಡ ಸಿಕ್ತು. ಮುದುಕದ ಎಲೆ ಎಷ್ಟು ಶ್ರೇಷ್ಠ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಆ ವಿಡಿಯೋ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇದನ್ನು ನೋಡಿದ್ಮೇಲೆ ನನಗೆ ತುಂಬಾ ಖುಷಿ ಆಯಿತು. ಒಂದು ಶ್ರೇಷ್ಠವಾದ ಎಲೆನಲ್ಲಿ ಅಂದರೆ ಮುದುಕದ ಎಲೆನಲ್ಲಿ ಮುಂದಿನ ವರ್ಷ ನಾನು ಕೂಡ ಈ ರೀತಿ ಅಲಂಕಾರ ಮಾಡಬೇಕು ಅನ್ನೋ ಒಂದು ಆಸೆ ನನಗೂ ಮೂಡ್ತು. ಇದಿಷ್ಟು ಕೂಡ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಒಂದು ಕಿರು ಪರಿಚಯ. ನಿಮಗೂ ಕೂಡ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.